ನಮಸ್ಕಾರ ಮುದ್ರಾ ಇಡಬೇಕಾದ್ರೆ ಎರಡೂ ಅಂಗೈಗಳನ್ನು ಒಂದಕ್ಕೊಂದು ಪ್ರೆಷರ್ ಕೊಟ್ಟು ಚೆಸ್ಟ್ ಸಪೋರ್ಟ್ ತೊಗೊಂಡು ಒಂದು ಬೆರಳಿಗೆ ಲೆಫ್ಟ್ ಹ್ಯಾಂಡ್ ಬೆರಳು ರೈಟ್ ಹ್ಯಾಂಡ್ ಬೆರಳು ಸರ್ಫೇಸು ಒಂದಕ್ಕೊಂದು ಟಚ್ ಆಗಿರಬೇಕು. ದೇ ಶುಡ್ ನಾಟ್ ಬಿ ಎನಿ ಏರ್ ಗ್ಯಾಪ್. ಸೊ ಈ ಮುದ್ರೆಯಿಂದ ನಮ್ಮ ಪ್ರತಿಯೊಂದು ನರನಾಡಿಗಳು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಟೇಕ್ ಎ ಡೀಪ್ ಬ್ರೀತ್ ಇನ್ ಫಾರ್ ಓಂಕಾರ್ ಆ್ಯಂಡ್ ಪ್ರೇಯರ್. ಸ್ಟಾರ್ಟ್ ಟುಗೆದರ್. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये। ॐ असतो मा सद्गमय तमसो मा ज्योतिर्गमय मृत्योर्मामृतंगमय। ॐ शांति शांति शांति। जय गुरुदेव, जय गणेश. Vishramasam. Keep your legs apart. Interlock your both the hands. Keep it on your back of your body. Try to pull it down. Chest should expand. So beauty of this breathing and then the physical body exercise, it start from tip of our head and take up to the toes of our both the legs. So start together, starting from left side, neck exercise. Breathe out. 1, 2, 3, 4, 5. Hold out. 1, 2, 3, 4, 5, 6, 7, 8, 9, 10. Breathe in. 1, 2, 3, 4, 5. Breathe out. 2, 3, 4, 5. Hold out. ಗಲ್ಲ ಭುಜಕ್ಕೆ ನೇರವಾಗಿ ಬರಷ್ಟು ಪ್ರಯತ್ನ ಮಾಡಿ. 1, 2, 3, 4, 5, 6, 7, 8, 9, 10. Breathe in. 1, 2, 3, 4, 5. Breathe out. 1, 2, 3, 4, 5. Hold out. 1, 2, 3, 4, 5, 6, 7, 8, 9, 10. Breathe in. 1, 2, 3, 4, 5. Breathe out. 1, 2, 3, 4, 5. Hold out. 1, 2, 3, 4, 5, 6, 7, 8, 9, 10. Breathe in. 1, 2, 3, 4, 5. Change. Vertical movement. ವರ್ಟಿಕಲ್ ಮೂಮೆಂಟಲ್ಲಿ ಗಲ್ಲ ಎದೆಗೆ ಟಚ್ ಆಗಿ ಇನ್ ಬಿಟ್ವೀನ್ ಕಾಲರ್ ಬೋನ್ಸ್ ಪ್ರೆಸ್ ಮಾಡಬೇಕು. 3 ಬಂಧಗಳನ್ನು ಮಾಡೋಣ. ಜಾಲಂಧರ ಬಂಧ, ಉಡ್ಯಾನ ಬಂಧ, ಮೂಲಾಧಾರ ಬಂಧ. ಜಾಲಂಧರ ಬಂಧ ಕುತ್ತಿಗೆ ಪ್ರೆಸ್ ಮಾಡಿದಾಗ ಗಲ್ಲ ಎದೆಗೆ ಟಚ್ ಆಗಿ ಆದಷ್ಟು ಕುತ್ತಿಗೆನಲ್ಲಿ ಪ್ರೆಷರ್ ಬರಬೇಕು. ಹೊಟ್ಟೆಯನ್ನು ಒಳಗಡೆ ಎಳೆದಿಟ್ಕೋಬೇಕು. ಅದ್ರ ಜೊತೆಗೆ ಮೂಲಾಧಾರ ಬಂಧ ನಮ್ಮ ಗುದದ್ವಾರವನ್ನು ಮೇಲೆ ಫುಲ್ ಮಾಡಿ ಹಿಡಿದಿಟ್ಕೋಬೇಕು. ಈ 3 ಬಂಧಗಳನ್ನು ಒಟ್ಟಿಗೆ ಮಾಡಬೇಕು. ವರ್ಟಿಕಲ್ ಮೂಮೆಂಟ್. ಬ್ರೀತ್ ಔಟ್. 1, 2, 3, 4, 5. ಹೋಲ್ಡ್ ಔಟ್. 3 ಬಂಧಗಳನ್ನು ಮಾಡಿ. ಜಾಲಂಧರ ಬಂಧ, ಉಡ್ಯಾನ ಬಂಧ, ಮೂಲಾಧಾರ ಬಂಧ. 1, 2, 3, 4, 5, 6, 7, 8, 9, 10. ಬ್ರೀತ್ ಇನ್. 1, 2, 3, 4, 5. ಬ್ರೀತ್ ಔಟ್. 1, 2, 3, 4, 5. ಹೋಲ್ಡ್ ಔಟ್. 1, 2, 3, 4, 5, 6, 7, 8, 9, 10. Breathe in. 2, 3, 4, 5. Breathe out. 1, 2, 3, 4, 5. Hold out. 1, 2, 3, 4, 5, 6, 7, 8, 9, 10. Breathe in. 2, 3, 4, 5. Breathe out. 2, 3, 4, 5. Hold out. 1, 2, 3, 4, 5, 6, 7, 8, 9, 10. Breathe in. 2, 3, 4, 5. Change. Next one. Side bending. ಕಣ್ಣುಗಳನ್ನು ಮುಚ್ಚಿಕೊಳ್ಳೋದು. ಲೆಫ್ಟ್ ಸೈಡ್, ಸ್ಟಾರ್ಟಿಂಗ್ ಫ್ರಮ್ ಲೆಫ್ಟ್ ಸೈಡ್. ಕಣ್ಣುಗುಡ್ಡೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೇಲೆ ನೋಡಬೇಕು. ಬ್ರೀತ್ ಔಟ್. 1, 2, 3, 4, 5. ಹೋಲ್ಡ್ ಔಟ್. ಆದಷ್ಟು ಕಿವಿ ಭುಜಕ್ಕೆ ಟಚ್ ಆಗೋಷ್ಟು ಪ್ರಯತ್ನ ಮಾಡಿ. ಕಣ್ಣುಗುಡ್ಡೆ
opposite direction ಅಲ್ಲಿ ಮೇಲೆ ನೋಡ್ಲಿ 1 2 3 4 5 6 7 8 9 10 breathe in 2 3 4 5 breathe out 2 3 4 5 hold out 1 2 3 4 5 6 7 8 9 10 breathe in 2 3 4 5 breathe out 2 3 4 5 hold out 1 2 3 4 5 6 7 8 9 10 breathe in 2 3 4 5 breathe out 2 3 4 5 hold out 1 2 3 4 5 6 7 8 9 10 breathe in 2 3 4 5 change. Next one, neck rotation, breathe out 1 2 3 4 5 hold out ಜಾಲಂಧರ ಬಂದ ಉಡ್ಯಾನ ಬಂದ ಮೂಲಾಧಾರ ಬಂದ ಮೂರು ಒಟ್ಟಿಗೆ ಮಾಡಿ 1 2 4 5 6 7 8 9 10 rotate from left side, breathe in 2 3 4 5 hold in 1 2 3 4 5 6 7 8 9 10 breathe out 2 3 4 5 hold out 1 2 4 5 6 7 8 9 10 once again rotate from left side, breathe in 2 3 4 5 holding 1 2 3 4 5 6 7 8 9 10 breathe out 2 3 4 5 hold out 1 2 3 4 5 6 7 8 9 10 rotate from left side, breathe in 2 3 4 holding 1 2 3 4 5 6 7 8 9 10 breathe out 2 3 4 5 hold out 2 3 4 5 6 7 8 9 10 once again rotate from left side, breathe in right side 2 3 4 5 holding 1 2 3 4 5 6 7 8 9 10 breathe out 1 2 3 4 5 hold out ಜಾಲಂಧರ ಬಂದ ಉಡ್ಯಾನ ಬಂದ ಮೂಲಾಧಾರ ಬಂದ ಮೂರು ಒಟ್ಟಿಗೆ ಮಾಡಿ 1 2 3 4 5 6 7 8 9 10 breathe in and come back 2 3 4 5 breathe out and relax 1 2 3 4 5 ತಾಡಾಸನ್ ಕಾಲ್ ಜೋಡಿ ನಿಂತ್ಕೊಳ್ಳಿ, ಹೆಬ್ಬೆರಳು ಒಂದಕ್ಕೊಂದು ಟಚ್ ಆಗಿರಲಿ. ಪ್ರತಿ ಬಾರಿ ಬ್ರೀತ್ ಇನ್ ಬ್ರೀತ್ ಔಟ್ ಹೋಲ್ಡ್ ಇನ್ ಹೋಲ್ಡ್ ಔಟ್ ಮಾಡಿದಾಗ ಹೊಟ್ಟೆಯ ಮೂವ್ಮೆಂಟ್ ಅನ್ನ ಗಮನಿಸ್ತಾ ಮೈಂಡ್ ಫೋಕಸ್ ಮಾಡಿ ಸೋಲು ಇಲ್ಲೇ ಇದ್ದು ಹೊಟ್ಟೆಯ ಮೂವ್ಮೆಂಟ್ ಗಮನಿಸ್ತಾ ಇರಬೇಕು. ಅದ್ರ ಜೊತೆಗೆ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋದನ್ನ ನಾವು ಕೌಂಟಿಂಗ್ ಎಷ್ಟಿದೆ ಆ ಕೌಂಟಿಗೆ ತಕ್ಕಂತೆ ಮಾಡೋದು ಬಹಳ ಉತ್ತಮವಾದಂತಹ ಒಂದು ಕ್ರಿಯೆ. ನೆಕ್ಸ್ಟ್ ಒನ್ ಬುಲ್ ಫೈಟ್. ಇದರಲ್ಲಿ ನಮ್ಮ ತಲೆಯನ್ನ 4 ಡೈರೆಕ್ಷನ್ ಅಲ್ಲಿ ಮೂವ್ ಮಾಡ್ತೀವಿ. ಅಂಗೈ ಆದಷ್ಟು ರೆಸಿಸ್ಟ್ ಮಾಡುತ್ತೆ, ಒರಿಜಿನಲ್ ಪೊಸಿಷನ್ಗೆ ತಳ್ಳುತ್ತೆ. ಸೊ ಕಾಲರ್ ಮಸಲ್ಸ್, ಕಾಲರ್ ಬೋನು ಅವೆಲ್ಲ ಸ್ಟ್ರೆಂಥನ್ ಆಗುತ್ತೆ. ಸೊ keep your right hand palm on your forehead, breathe out, press 1 2 3 4 5 hold out for the press 1 2 4 5 6 7 8 9 10 breathe in, release 2 3 4 5 breathe out, press 2 3 4 5 hold out for the press 1 2 4 5 6 7 8 9 10 breathe in, release 2 3 4 5 breathe out and come back 1 2 3 4 5 left hand, keep your left hand just above the left ear, breathe out, press 1 2 3 4 5 hold out further, press 1 2 4 5 6 7 8 9 10 breathe in, release 2 3 4 5 breathe out, press 2 3 4 5 hold out further, press 1 2 4 5 6 7 8 9 10 breathe in, release 2 3 4 5 breathe out and come back 1 2 3 4 5 keep your right hand just above the right ear, ಕಿವಿ ಬಿಟ್ಟು ತಲೆಯ ಸೈಡ್ ಭಾಗ ಪಾಮ್ ಪ್ರೆಸ್ ಮಾಡಬೇಕು. ಬ್ರೀತ್ ಔಟ್, ಪ್ರೆಸ್ 2 3 4 5 hold out further, press 1 2 4 5 6 7 8 9 10 breathe in, release 2 3 4 5 breathe out, press 2 3 4 5 hold out further, press 1 2 4 5 6 7 8 9 10 breathe in, release 2 3 4 5 breathe out and come back 2 3 4 5 interlock your both the hands, keep it just above the back of your neck, breathe out, press
1, 2, 3, 4, 5. Hold out further. Press 1, 2, 3, 4, 5, 6, 7, 8, 9, 10. Breathe in, release. 2, 3, 4, 5. Breathe out. Press 2, 3, 4, 5. Hold out further. Press 1, 2, 4, 5, 6, 7, 8, 9, 10. Breathe in, release. 2, 3, 4, 5. Breathe out and come back. 2, 3, 4, 5. ಈ ಒಂದು ಬುಲ್ ಫೈಟ್ ಎಕ್ಸಸೈಸ್ ಇಂದ ನಮ್ಮ ನೆಕ್ ಪೇನ್, ಶೋಲ್ಡರ್ ಪೇನ್, ಬ್ಯಾಕ್ ಪೇನ್ ಇವೆಲ್ಲ ಸುಧಾರಿಸ್ತಾ ಬರುತ್ತೆ. ನೆಕ್ಸ್ಟ್ ಒನ್, ಹ್ಯಾಂಡ್ ರೊಟೇಷನ್ ಸ್ಟಾರ್ಟಿಂಗ್ ಫ್ರಮ್ ಲೆಫ್ಟ್ ಹ್ಯಾಂಡ್. ಆದಷ್ಟು ಮೇಲಕ್ಕೆ ಟಚ್ ಮಾಡಿ, ಭುಜ ಕಿವಿಗೆ ಟಚ್ ಆಗಲಿ, ನೇರವಾಗಿರಬೇಕು. ಬ್ರೀತ್ ಔಟ್, ಬ್ರೀತ್ ಇನ್ ಮಾಡಿ. ಜೊತೆಗೆ ಇದು ಡಯಾಬಿಟಿಕ್ಗೆ, ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಬಹಳ ಉತ್ತಮವಾದಂತಹ ಎಕ್ಸಸೈಸ್. ಈ ಒಂದು ರೊಟೇಷನ್ ಇಂದ ನಮ್ಮ ಸೈಡ್ ಭಾಗ ಮಸಲ್ಸ್ ಎಲ್ಲ ಎಕ್ಸ್ಪ್ಯಾಂಡ್ ಆಗಿ ಕಾಂಟ್ರಾಸ್ಟ್ ಆಗೋದ್ರಿಂದ ಇಟ್ ವಿಲ್ ಆಕ್ಟಿವೇಟ್ ಅವರ್ ಪ್ಯಾಂಕ್ರಿಯಾಸ್. ಈ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಮಾಡೋದ್ರಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗಿ ಎಕ್ಸೆಸ್ ಶುಗರ್ ಬರ್ನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸ್ಟಾರ್ಟ್ ವಿತ್ ಔಟ್. 1, 2, 3, 4, 5, 6, 7, 8, 9, 10. Reverse. 10, 9, 8, 7, 6, 5, 4, 3, 2, 1. Change. Right hand. Start. 1, 2, 3, 4, 5, 6, 7, 8, 9, 10. Reverse. 10, 9, 8, 7, 6, 5, 4, 3, 2, 1. Change. Both the hands parallel to each other. Start. 1, 2, 3, 4, 5, 6, 7, 8, 9, 10. Reverse. 10, 9, 8, 7, 6, 5, 4, 3, 2, 1. Come back. 1, 2, 3, 4, 5. Relax. Relax for a while. Take a deep breath in and breathe out. Relax. Next one. Wrist rotation. Make a fist of your both the hands. Keep it opposite to each other in front of your chest, parallel to ground. Wrist ಮಾತ್ರ rotate ಮಾಡಬೇಕು. ಮಿಕ್ಕಿದ್ದು ಕೈ other parts elbow joint ಇಂದ stiff ಆಗಿರಬೇಕು. It should resist. Start. Forward movement. 1, 2, 3, 4, 5, 6, 7, 8, 9, 10, 11, 12, 13, 14, 15. Reverse. 15, 14, 13, 12, 11, 10, 9, 8, 7, 6, 5, 4, 3, 2, 1. Come back. 1, 2, 3, 4, 5. ಪ್ರತಿ ಎಕ್ಸರ್ಸೈಸ್ ಅಲ್ಲೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಬೋದು. ಅಭ್ಯಾಸ ಮಾಡ್ಕೋಬೇಕು. ರೊಟೇಟ್ ಮಾಡೋ ಟೈಮಲ್ಲಿ ಬ್ರೀತ್ ಔಟ್ ಅಂಡ್ ತಗೋಬೇಕಾದ್ರೆ ಮೇಲೆ ಬ್ರೀತ್ ಇನ್. ನೆಕ್ಸ್ಟ್ ಒನ್, ಫಿಂಗರ್ ಶೇಕ್. ಬ್ರೀತ್ ಔಟ್ ಥ್ರೂ ದಿ ಮೌತ್. ಬಾಯಿ ಮೂಲಕ ಗಾಳಿ ಆಚೆ ಹಾಕ್ತಾ ಕೆಳಗಡೆ ಬೆಂಡ್ ಆಗಿ ತಿರ್ಗಾ ಮೂಗಿನ ಒಳ್ಳೆ ಮೂಲಕ ಉಸಿರು ತಗೊಂಡು ಮೇಲೆ ಬರೋ ಅಂಥದ್ದು. ಕೈನ ಆದಷ್ಟು ಜೋರಾಗಿ ಕೊಡಬೇಕು. ಓಕೆ, ಸ್ಟಾರ್ಟ್ ಫಾರ್ 10 ಕೌಂಟ್. ಸ್ಟಾರ್ಟ್. ಬ್ರೀತ್ ಔಟ್. ಬ್ರೀತ್ ಇನ್. 1. Breathe out. Breathe in. 2. Breathe out. Breathe in. 3. Breathe out. Breathe in. 4. Breathe out. Breathe in. 5. Breathe out. Breathe in. 6. Breathe out. Breathe in. 7. Breathe out. Breathe in. 8. Breathe out. Breathe in. 9. Breathe out.
Breathe in. 10. Come back. 1, 2, 3, 4, 5. ಪ್ರತಿಯೊಂದು ಎಕ್ಸರ್ಸೈಸ್ ಆದ್ಮೇಲೂ ನಾವು ಗಮನ ಕೊಡಬೇಕು ನಮ್ಮ ದೇಹದಲ್ಲಿ ಏನೇನೋ ಬದಲಾವಣೆಗಳಾಗುತ್ತೆ ಅಂತ ನೋಡಿ. ಈ ಒಂದು ಫಿಂಗರ್ ಶೇಕ್ ಇಂದ ಬ್ಲಡ್ ಇಲ್ಲಿವರೆಗೂ ಫ್ಲೋ ಆಗೋದು ನಿಲ್ಲಿಸಿದ ತಕ್ಷಣ ಗೊತ್ತಾಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ದಟ್ ಇಲ್ಲಿವರೆಗೂ ರೀಚ್ ಆಗೋದ್ರಿಂದ ಎಲ್ಲ ಒಂದು ಜೀವಕೋಶಗಳಿಗೂ ಆಮ್ಲಜನಕ ಸಪ್ಲೈ ಆಗುತ್ತೆ. ಸೊ ನಮ್ನೆಸ್ ಅವಾಯ್ಡ್ ಆಗುತ್ತೆ. ಅದ್ರ ಜೊತೆಗೆ ಗಾಳಿ ಬಾಯಿ ಮೂಲಕ ಆದ್ರಿಂದ ಹೊಟ್ಟೆ ಪ್ರೆಸ್ ಆಗಿ ಟಾಕ್ಸಿಕ್ ಗ್ಯಾಸಸ್ ಎಲ್ಲ ಆಚೆ ಹಾಕೋದು. ಸೊ ಎರಡು ಉಪಯೋಗ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಡೈಜೆಷನ್ ಇಶ್ಯೂಸ್ ಎಲ್ಲ ರಿಸಾಲ್ವ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಒನ್, ಫಿಂಗರ್ಸ್ ಬೆಂಡಿಂಗ್. ಕೀಪ್ ಯುವರ್ ಹ್ಯಾಂಡ್ಸ್ ಇನ್ ನಮಸ್ಕಾರ ಮುದ್ರಾ. ನಾನು ನಮಸ್ಕಾರ ಮುದ್ರಾ ಇಟ್ಕೋಬೇಕಾದ್ರೆ ಎರಡು ಅಂಗೈ ಟಚ್ ಆಗಿ ಒಂದಕ್ಕೊಂದಕ್ಕೆ ಬೆರಳುಗಳು ಟಚ್ ಆಗಿರಬೇಕು. ಇದರಲ್ಲಿ ಇನ್ ಬಿಟ್ವೀನ್ ಫಿಂಗರ್ಸ್ ಸ್ವಲ್ಪ ಗ್ಯಾಪ್ ಇರಲಿ. ಸೊ ಲೆಫ್ಟ್ ಸೈಡ್ 1, 2, 3, 4, 5. 1, 2, 3, 4, 5. 2, 1, 2, 3, 4, 5. 3, 1, 2, 3, 4, 5. 4, 1, 2, 3, 4, 5. 5, 1, 2, 3, 4, 5. 6, 1, 2, 3, 4, 5. 7, 1, 2, 3, 4, 5. 8, 1, 2, 3, 4, 5. 9, 1, 2, 3, 4, 5. 10. Come back. 1, 2, 3, 4, 5. Relax for a while. Take a deep breath in and breathe out. This will relax for our body. Next one, chest exercise. Breathe in. 2, 3, 4, 5. Breathe out. 2, 3, 4, 5. Hold out. 1, 2, 3, 4, 5, 6, 7, 8, 9, 10. Breathe in. 2, 3, 4, 5. Breathe out. 2, 3, 4, 5. ವೆರಿ ಇಂಪಾರ್ಟೆಂಟ್ ಎಕ್ಸಸೈಸ್. ಇದರಲ್ಲಿ ಶ್ವಾಸನಾಳಗಳೆಲ್ಲ ಹಿಗ್ಬೇಕು. ಪ್ರತಿಯೊಂದು ಶ್ವಾಸಕಾಂಗದ ರೆಸ್ಪಿರೇಟರಿ ಸಿಸ್ಟಮ್ಸು ರಿಇನ್ಫೋರ್ಸ್ ಆಗುತ್ತೆ. ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗಬೇಕು. ಸೊ ಹಿಂದೆಗಡೆ ಕೈ ಬೆಂಡ್ ಆದಾಗ ಕೈ ಅಗಲ ಮಾಡಿ ಬೆಂಡ್ ಆದಾಗ ಚೆಸ್ಟ್ ಆದಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ, ತಿರ್ಗಾ ಕಾಂಟ್ರಾಸ್ಟ್ ಆಗುತ್ತೆ. ಸೊ ದಟ್ ವಿ ವಿಲ್ ಡೂ ಒನ್ಸ್ ಅಗೇನ್. ಬ್ರೀತ್ ಇನ್. 2, 3, 4, 5. Breathe out. 2, 3, 4, 5. Hold out. 1, 2, 3, 4, 5, 6, 7, 8, 9, 10. Breathe in. 2, 3, 4, 5. Breathe out. 2, 3, 4, 5. Come back. ಸೊ ಒಂದು ಎಕ್ಸಸೈಸ್ ಇಂದ ನಮ್ಮ ಅಂಗಾಂಗಗಳ ಯಾವ್ಯಾವ ಜಾಯಿಂಟ್ಗಳು ಸಪೋರ್ಟ್ ಮಾಡುತ್ತೆ ಅವುಗಳ ಮಸಲ್ಸ್ ಎಲ್ಲ ಎಕ್ಸ್ಪ್ಯಾಂಡ್ ಆಗಿ ಕಾಂಟ್ರಾಸ್ಟ್ ಆಗೋದ್ರಿಂದ ಅವುಗಳಿಗೆ ಸ್ಟ್ರೆಂತ್ ಇಟ್ ವಿಲ್ ಗೇನ್. ಓಕೆ. ಸೊ ಸ್ಪೈನಲ್ ಕಾರ್ಡ್ ನೋಡಿ ಬೆಂಡ್ ಆಗೋದ್ರಿಂದ ಸ್ಪೈನಲ್ ಕಾರ್ಡ್ ಎಕ್ಸ್ಪ್ಯಾಂಡ್ ಆಗಿ ಕಾಂಟ್ರಾಸ್ಟ್ ಆಗುತ್ತೆ. ಕೈ ಸ್ಟ್ರೆಚ್ ಮಾಡೋದ್ರಿಂದ ಪ್ರತಿಯೊಂದು ಜಾಯಿಂಟ್ಗಳು, ಶೋಲ್ಡರ್ ಜಾಯಿಂಟ್, ಎಲ್ಬೋ ಜಾಯಿಂಟ್, ರಿಸ್ಟ್ ಜಾಯಿಂಟ್, ಆಲ್ ದ ಜಾಯಿಂಟ್ಸ್ ಇನ್ ಫಿಂಗರ್ಸ್ ಮಸಲ್ಸ್ ಎಕ್ಸ್ಪ್ಯಾಂಡ್ ಆಗಿ ಕಾಂಟ್ರಾಸ್ಟ್ ಆಗುತ್ತೆ. ಒಂದು ಎಕ್ಸಸೈಸ್ ಇಂದ ನಮಗೆ ಹಲವಾರು ಉಪಯೋಗಗಳಿರುತ್ತೆ. ಕರೆಕ್ಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು. ಓಕೆ. ನೋಡಿಕೊಂಡು ಎರಡೆರಡು ಸರಿ ಮಾಡೋದ್ರಿಂದ ಒಂದು ಸರಿ ನೋಡ್ಕೊಡಿ, ಇನ್ನೊಂದು ಸರಿ ಜೊತೆಗೆ ಮಾಡ್ಬೋದು. ಸೊ ದ ನೆಕ್ಸ್ಟ್ ಒನ್, ಉಡ್ಯಾನ ಬಂದ ಮುಖದೌತಿ ಅಂತಲೂ ಕರಿತೀವಿ ಇದಕ್ಕೆ. ಕಾಲುಗಳ ಅಂತರದಲ್ಲಿ ಇಟ್ಕೊಳ್ಳಿ, ಆದಷ್ಟು ಮುಂದಕ್ಕೆ ಬೆಂಡಾಗಿ ಮಂಡಿ ಮೇಲೆ ಅಂಗೈ ಇಟ್ಕೊಂಡು ಮಂಡಿ ಬೆಂಡ್ ಹಾಕ್ಬೋದು. ಕಾಲು ನೇರವಾಗಿ ಸ್ಟಿಫ್ ಆಗಿರಬೇಕು. ಮುಖ ಆದಷ್ಟು ತಲೆ ಎತ್ತಿ ದೃಷ್ಟಿ ನೇರವಾಗಿರಲಿ. ಹೊಟ್ಟೆ ಒಳಗಡೆ ಎಳ್ಕೋಬೇಕು. ಇದರಲ್ಲಿ ಉಸಿರು ಆಚೆ ಹಾಕಿ. ಬ್ರೀತ್ ಔಟ್ ಅಂಡ್ ಫುಲ್ ಯುವರ್ ಸ್ಟಮಕ್. 1, 2, 3, 4, 5. Hold out and further pull. 1, 2, 4, 5, 6, 7, 8, 9, 10. Breathe in, release. 2, 3, 4, 5. Breathe out, pull. 2, 3, 4, 5. Hold out, further pull. 1, 2, 3, 4, 5, 6, 7, 8, 9, 10. Breathe in, release. 2, 3, 4, 5. Breathe out and come back. 2, 3, 4, 5. ತಡಾಸನ್ ಬನ್ನಿ. ಕಾಲು ಒಂದಕ್ಕೊಂದಕ್ಕೆ ಟಚ್ ಆಗಿರಲಿ. ಹೆಬ್ಬೆರಳು. ರಿಲ್ಯಾಕ್ಸ್ ಫಾರ್ ಅ ವೈಲ್. ಟೇಕ್ ಎ ಡೀಪ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ನೆಕ್ಸ್ಟ್ ಒನ್, ಭಸ್ತ್ರಿಕಾ. ಹೊಟ್ಟೆ ಪ್ರೆಸ್ ಮಾಡೋ ಅಂಥ ಕ್ರಿಯೆ. ಕೈಗೆನ ಹೆಬ್ಬೆರಳು ಹಿಂದಕ್ಕೆ ಸಪೋರ್ಟ್ ತೊಗೊಂಡು 4 ಬೆರಳು ಹೊಟ್ಟೆ ಸರ್ಫೇಸ್ ಮೇಲೆ ಮೂವ್ ಆಗಬೇಕು, ಒಂದಕ್ಕೊಂದಕ್ಕೆ ಟಚ್ ಆಗಬೇಕು. ಬ್ರೀತ್ ಔಟ್ ಅಂಡ್ ಪ್ರೆಸ್ ಯುವರ್ ಸ್ಟಮಕ್. 1, 2, 3, 4, 5. Hold out and further press. 1, 2, 4, 5, 6, 7, 8, 9, 10. Breathe in, release. 2, 3, 4, 5. Breathe out, press. 2, 3, 4, 5. Hold out, further press. 1, 2, 3, 4, 5, 6, 7, 8, 9, 10. Breathe in, release.
2, 3, 4, 5. Breathe out and come back. 2, 3, 4, 5. ರಿಲ್ಯಾಕ್ಸ್. ನೋಡಿ, ಮೊದಲೇ ಎಕ್ಸಸೈಸಲ್ಲಿ ನಾವು ಟಾಕ್ಸಿಕ್ ಗ್ಯಾಸ್ನ ಹೊರಗಡೆ ಹಾಕಿದ್ವಿ. ಇದರಲ್ಲಿ ಇನ್ನೂ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಇರೋ ಅಂಥದನ್ನ ಹೊರಗಡೆ ಹಾಕೋಂಥ ಒಂದು ಕ್ರಿಯೆ. ಸೊ ಗಮನಿಸ್ತಾ ಬಂದರೆ ನಿಮಗೆ ಟಿಪ್ ಆಫ್ ಅವರ್ ಹೆಡ್ಡಿಂದ ಒಂದು ಟೋಸ್ವರೆಗೂ ಕವರ್ ಮಾಡ್ತೀವಿ. ಅದ್ರ ಜೊತೆಗೆ ಉಸಿರಾಟದ ಕ್ರಿಯೆನ ಕಂಡೀಷನ್ ಮಾಡ್ಕೊತೀವಿ. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಫ್ರಂಟ್ ಬೆಂಡಿಂಗ್. ಬ್ರೀತ್ ಇನ್ 2, 3, 4, 5. ಬ್ರೀತ್ ಔಟ್ 2, 3, 4, 5. ಬ್ರೀತ್ ಇನ್ 1, 2, 3, 4, 5. ಇದರಲ್ಲಿ ಕಾಫ್ ಮಸಲ್ಸ್ ಸಪೋರ್ಟ್ ತಗೊಂಡು ತಲೆ ಎತ್ತಿ ಬೇನ್ ಮಾಡಿ ಬ್ರೀತ್ ಇನ್ ಹೋಲ್ಡ್ ಇನ್ ಮಾಡಬೇಕು. ಬ್ರೀತ್ ಔಟ್ 1, 2, 3, 4, 5. ಮುಖ ಆದಷ್ಟು ಮಂಡಿಗೆ ಟಚ್ ಆಗೋದಕ್ಕೆ ಪ್ರಯತ್ನ ಮಾಡಿ. 1, 2, 3, 4, 5, 6, 7, 8, 9, 10. ಬ್ರೀತ್ ಇನ್ 2, 3, 4, 5. Breathe out 2, 3, 4, 5. We'll do once again. Front bending. Breathe in 2, 3, 4, 5. Breathe out 2, 3, 4, 5. Breathe in 2, 3, 4, 5. Breathe out 1, 2, 3, 4, 5. Hold out 1, 2, 3, 4, 5, 6, 7, 8, 9, 10. Breathe in 2, 3, 4, 5. Breathe out and come back. 2, 3, 4, 5. Relax for a while. Take a deep breath in and breathe out. Relax. Next one, back bending. Front bending ಮಾಡಿದ್ಮೇಲೆ ಬ್ಯಾಕ್ ಬೆಂಡಿಂಗು ಕಂಪಲ್ಸರಿ ಮಾಡಲೇಬೇಕು. ಸ್ಪೈನಲ್ ಕಾರ್ಡು ಲೋಬ್ ಏನಿರುತ್ತೆ ಬೆಂಡ್ ಆಗಿರೋದು ಎಕ್ಸ್ಪ್ಯಾನ್ಷನ್ ಅಂಡ್ ಕಾಂಟ್ರಾಕ್ಷನ್ ಆಗಿರುತ್ತೆ ಮಸಲ್ಸ್. ಸೊ ದಟ್ ಬ್ಯಾಕ್ ಸೈಡ್ ಆಲ್ಸೋ ವಿ ಹ್ಯಾವ್ ಟು ಡೂ. ದೆನ್ ಸೈಡ್ ಮಾಡಿದಾಗ ಸೊ ಎಂಟೈರ್ ಸರ್ಕ್ಯುಲರ್ ಪೋರ್ಷನ್ ಆಫ್ ದಿ ಸ್ಪೈನಲ್ ಕಾರ್ಡ್ ಇಟ್ ವಿಲ್ ಕವರ್. ಓಕೆ, ಬ್ಯಾಕ್ ಬೆಂಡಿಂಗ್. ಬ್ರೀತ್ ಇನ್ 2, 3, 4, 5. Breathe out 2, 3, 4, 5. Hold out 1, 2, 3, 4, 5, 6, 7, 8, 9, 10. Breathe in 2, 3, 4, 5. Breathe out 2, 3, 4, 5. ಸಿಮಿಲರ್ ಟು ಚೆಸ್ಟ್ ಎಕ್ಸಸೈಸ್. ಇದರಲ್ಲಿ ಸಪೋರ್ಟ್ ತಗೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಂದಕ್ಕೆ ಬೆಂಡ್ ಆಗ್ಬೋದು. ಒನ್ಸ್ ಅಗೇನ್ ಬ್ರೀತ್ ಇನ್ 2, 3, 4, 5. Breathe out 2, 3, 4, 5. Hold out 1, 2, 3, 4, 5, 6, 7, 8, 9, 10. Breathe in 2, 3, 4, 5. Breathe out and come back. 2, 3, 4, 5. ಸೊ ಮೊದಲೇ ಹೇಳ್ದಂಗೆ ಸ್ಪೈನಲ್ ಕಾರ್ಡ್ದು ವರ್ಬಿಟ್ರಾಸ್ ಏನಿರುತ್ತೆ ಅದರದ್ದು ಹಿಂದೆಗಡೆ ಭಾಗ ಆಯಿತು. ಇವಾಗ ಸೈಡ್, ಎರಡು ಸೈಡು ಲೆಫ್ಟ್ ಆ್ಯಂಡ್ ರೈಟು ಸೈಡ್ ಬೆಂಡಿಂಗ್. ಇದಕ್ಕೆ ಅರ್ಧ ಕಟಿ ಚಕ್ರಾಸನ ಅಂತ ಏನು ಹೇಳ್ತೀವಿ. ಯಾವ್ದಷ್ಟು ಸ್ಟ್ರೆಚ್ ಮಾಡಬೇಕು. ಬ್ರೀತ್ ಔಟ್ ಲೆಫ್ಟ್ ಸೈಡ್ 1, 2, 3, 4, 5. ಇಲ್ಲಿ ಕೈ ಆದಷ್ಟು ಕೆಳಗಡೆ ಎಳಿರಿ. ಇದು ಕಿವಿ ಭುಜಕ್ಕೆ ಟಚ್ ಆಗೋದಕ್ಕೆ ಪ್ರಯತ್ನ ಮಾಡಲಿ. ಈ ಕೈ ಆದಷ್ಟು ಸ್ಟ್ರೆಚ್ ಮಾಡಿ ತಲೆಗೆ ನೇರವಾಗಿರು. 1, 2, 3, 4, 5, 6, 7, 8, 9, 10. Breathe in 2, 3, 4, 5. Breathe out 2, 3, 4, 5. Hold out 1, 2, 3, 4, 5, 6, 7, 8, 9, 10. Breathe in 2, 3, 4, 5. Breathe out 2, 3, 4, 5. Hold out 1, 2, 4, 5, 6, 7, 8, 9, 10. Breathe in 2, 3, 4, 5. Breathe out 2, 3, 4, 5. Hold out 1, 2, 3, 4, 5, 6, 7, 8, 9, 10. Breathe in 2, 3, 4, 5. Breathe out and come back. 2, 3, 4, 5. ಸೊ ಇದರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಸಲ್ಸ್ ಎಲ್ಲ ಸೈಡಲ್ಲಿ ಫುಲ್ ಆಗಬೇಕು. ಎಕ್ಸೆಸ್ ಫ್ಯಾಟ್ ಕಂಟೈನ್ಸ್ ಇನ್ನೋದೆಲ್ಲ ಹೀಟ್ ಜನರೇಟ್ ಆಗಿ ಮೆಲ್ಟ್ ಆಗ್ತಾ ಬರುತ್ತೆ. ಸೊ ದಟ್ ವಿ ಕ್ಯಾನ್ ರೆಡ್ಯೂಸ್ ದ ವೆಯ್ಟ್ ಆ್ಯಂಡ್ ದೆನ್ ವಿ ಕ್ಯಾನ್ ರೆಡ್ಯೂಸ್ ಆ್ಯಂಡ್ ವಿ ಕ್ಯಾನ್ ಮೇಕ್ ದ ಬಾಡಿ ಶೇಪ್ ಪರ್ಟಿಕ್ಯುಲರ್ಲಿ ಲುಕಿಂಗ್ ಪ್ರಪೋರ್ಷನೇಟ್ಲಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದ ನೆಕ್ಸ್ಟ್ ಒನ್, ಸ್ಪೈನ್ ಟ್ವಿಸ್ಟ್. ದಿಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದಿ ಸ್ಪೈನಲ್ ಕಾರ್ಡ್. ನಾರ್ಮಲ್ ಆಗಿ ನಮ್ಮ ಸ್ಪೈನಲ್ ಕಾರ್ಡ್ಗೆ ಪ್ರತಿನಿತ್ಯದ ನಮ್ಮ ದಿನಚರಿನಲ್ಲಿ ಯಾವುದೇ ಥರ ಎಕ್ಸಸೈಸ್ ಇರೋದಿಲ್ಲ. ನಾವು ನಿಂತಿದ್ರು ಅದು ಸ್ಟ್ರೈಟ್ ಆಗಿರುತ್ತೆ, ಮಲಗಿದ್ರು ಅದು ರೆಸ್ಟಲ್ಲಿರುತ್ತೆ, ಕೂತ್ಕೊಂಡಿದ್ರು ಸ್ಟ್ರೈಟ್ ಆಗಿರುತ್ತೆ. ಸೊ ಅದಕ್ಕೆ ಮೂಮೆಂಟ್ ಇರೋದೇ ಇಲ್ಲ. ಸೊ ನಾವು ಈ ಒಂದು ಎಕ್ಸಸೈಸಿಂದ ಅದಕ್ಕೆ ಮೂಮೆಂಟ್ ಕೊಟ್ಟು ವಿ ವಿಲ್ ಸ್ಟ್ರೆಂಥನ್ ಅವರ್ ದ ಸ್ಪೈನಲ್ ಕಾರ್ಡ್. ಭಾಳ ಇಂಪಾರ್ಟೆಂಟು. ಏಜ್ ಆಗ್ತಾ ಇಟ್ ಶುಡ್ ನಾಟ್ ಬೆಂಡ್. ಸೊ ದಟ್ ವಿ ಶುಡ್ ರೀನ್ಫೋರ್ಸ್ ಇಟ್ ಪ್ರಾಪರ್ಲಿ. ಮೇಕ್ ಎ ಫಿಸ್ಟ್ ಆಫ್ ಯುವರ್ ಬೋತ್ ದ ಹ್ಯಾಂಡ್ಸ್. ಸೊಂಟದ ಪಕ್ಕ ಫರ್ಮ್ ಆಗಿ ಇಟ್ಕೊಳ್ಳಿ. ಲೆಫ್ಟ್ ಸೈಡ್ ಅಪ್ಪರ್ ಪಾರ್ಟ್ಸ್ ಆಫ್ ದಿ ಬಾಡಿ ಎಬೋ ದಿ ಟ್ರಂಕ್ ಜಾಯಿಂಟ್ ರೊಟೇಟ್ ಆಗಬೇಕು. ಸೊ ಆದಷ್ಟು ಕೆಳಗಡೆ ಲೋವರ್ ಪಾರ್ಟ್ಸ್ ಆಫ್ ದಿ ಬಾಡಿ ರೆಸಿಸ್ಟ್ ಮಾಡಬೇಕು. ಸೊ ಇದು ಹೆಂಗೆ ಅಂದರೆ, ಬಟ್ಟೆ ಒಗೆದ್ಬಿಟ್ಟು ವಿಂಟರಲ್ಲಿ ನಾವು ಯಾವ ಥರ
ಸ್ಕ್ವೀಸ್ ಮಾಡ್ತೀವಿ ಬಟ್ಟೆನ ನೀರು ತೆಗೆಯೋದಕ್ಕೆ ಮಾಯ್ಚರ್, ಅದೇ ಥರ ಸ್ಪೈನಲ್ ಕಾರ್ಡ್ ಸ್ಕ್ವೀಸ್ ಆನ್. ಓಕೆ, ಸೊ ದ ಲೆಫ್ಟ್ ಸೈಡ್ ಬ್ರೀತ್ ಔಟ್ 1 2 3 4 5, hold out 1 2 3 4 5 6 7 8 9 10, breathe in 2 3 4 5, breathe out 2 3 4 5, hold out 1 2 3 4 5 6 7 8 9 10, breathe in 2 3 4 5, breathe out 2 3 4 5, hold out 1 2 3 4 5 6 7 8 9 10, breathe in 2 3 4 5, breathe out 2 3 4 5, hold out 1 2 3 4 5 6 7 8 9 10, breathe in 2 3 4 5, breathe out and come back 1 2 3 4 5. ಎಷ್ಟು ಟರ್ನ್ ಆಗಬೇಕು ಅಂದರೆ ನಮಗೆ ಈ ಕಡೆ ನಿಂತಿರೋರು ನಾವು ಇಲ್ಲಿಂದ ಟರ್ನ್ ಆದಮೇಲೆ ನೋಡೋ ಅಷ್ಟು ನಾವು ಪ್ರಯತ್ನ ಪಡಬೇಕು. ಅದೇ ಥರ ವೈಸ್ ವರ್ಸ ಆಪೋಸಿಟ್ ಸೈಡ್. ಓಕೆ, ಸೊ ದ ನೆಕ್ಸ್ಟ್ ಒನ್ ಟ್ರಂಕ್ ರೊಟೇಷನ್ ಸ್ಟಾರ್ಟಿಂಗ್ ಫ್ರಮ್ ಲೆಫ್ಟ್ ಸೈಡ್. ಮೇಕ್ ಎ ಬಿಗ್ ಸರ್ಕಲ್, ಬ್ರೀತ್ ಔಟ್ ಅಂಡ್ ಬ್ರೀತ್ ಇನ್ ಮಾಡಿ, ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್ ಮಾಡಿ. ಸ್ಟಾರ್ಟ್, ಬ್ರೀತ್ ಇನ್ 1 2 3 4 5 6 7 8 9 10. ಇದು ಹೇಗೆ ಅಂದರೆ ಒಂದು 2 feet ರಿಂಗ್ ಇದೆ ಅಂತ ಅನ್ಕೋಬೇಕು. ಫಸ್ಟು ಫ್ರಂಟ್ ಟಚ್ ಮಾಡಿ, ನೆಕ್ಸ್ಟು ಲೆಫ್ಟು, ಬ್ಯಾಕ್, ದೆನ್ ರೈಟ್. ಸೊ ಮೂಮೆಂಟು ಈಸಿಯಾಗಿ ಫಾಲೋ ಆಗುತ್ತೆ. ಸೊ ರಿವರ್ಸ್ 10 9 8 7 6 5 4 3 2 1. Come back 1 2 3 4 5. Relax for a while. Take a deep breath in and breathe out. Next one, hip joint exercise. This is exclusively for the hip portion. Trunk joint ಆದಮೇಲೆ hip joint. ಸೊ ಅಬ್ಸರ್ವ್ ಮಾಡ್ತಾ ಇರಿ ಯಾವ ಥರ ಬಾಡಿ ಮೇಲ್ಗಡೆ ಟಿಪ್ ಆಫ್ ದಿ ಹೆಡ್ಡಿಂದ ಒಂದೊಂದೇ ಕವರ್ ಆಗ್ತಾ ಬರ್ತಾ ಇದೆ, ಗಮನಿಸ್ತಾ ಬರಬೇಕು. ಸೊ ರೈಟ್ ಲೆಗ್ ಫಾರ್ವರ್ಡ್ ಮೂಮೆಂಟ್, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೇಲೆ ಕೆತ್ತಿ ಕಾಲ್ನ ಸೆಮಿ ಸರ್ಕಲ್ ರೊಟೇಟ್ ಮಾಡೋದು. ಆಗದಿದ್ದವರು ಗೋಡೆ ಸಪೋರ್ಟ್ ತಗೋಬೋದು. ಸ್ಟಾರ್ಟ್ 1 2 3 4 5 1 1 2 3 4 5 2 1 2 3 4 5 3 1 2 3 4 5 4 1 2 3 4 5 5. Reverse 5 4 3 2 1 5 5 4 3 2 1 4 5 4 3 2 1 3 5 4 3 2 1 2 5 4 3 2 1 1. Change. Left leg 5 counts. Start 1 2 3 4 5 1 1 2 3 4 5 2 1 2 3 4 5 3 1 2 3 4 5 4 1 2 3 4 5 5. Reverse 5 4 3 2 1 5 5 4 3 2 1 4 5 4 3 2 1 3 5 4 3 2 1 2 5 4 3 2 1 1. Come back 1 2 3 4 5. Relax for a while. Take a deep breath in and breathe out. Relax. Next one, ಗಣಪತಿ ನಮಸ್ಕಾರ. ಗಣಪತಿ ನಮಸ್ಕಾರ ಮಾಡಬೇಕಾದ್ರೆ ಕಾಲುಗಳ ಅಂತರದಲ್ಲಿ ಭುಜ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲ ಇಟ್ಕೊಳ್ಳೋದು. ಪಾದ ಒಂದಕ್ಕೊಂದು ಪ್ಯಾರಲಲ್ ಆಗಿರಲಿ. ಕೈ ಕ್ರಾಸ್ ಮಾಡಿ ಕಿವಿ ಜಗ್ಗಿಟ್ಕೋಬೇಕು. ಇದಕ್ಕೆ ಬೇರೆ ಕಂಟ್ರೀಸಲ್ಲಿ ಸೂಪರ್ ಬ್ರೈನ್ ಎಕ್ಸಸೈಸ್ ಅಂತ ಹೇಳ್ತಾರೆ. ಇದನ್ನು ಕರೆಕ್ಟಾಗಿ ಮಾಡೋದ್ರಿಂದ ನಮ್ಮ ಬುದ್ಧಿಶಕ್ತಿ ಚುರುಕಾಗುತ್ತೆ. ಎಸ್ಪೆಷಲಿ ಫಾರ್ ಆಲ್ ದ ಸ್ಟ್ಯಾಂಡರ್ಡ್ಸ್ ಸ್ಟೂಡೆಂಟ್ಸ್ಗೆ ಫಾರಿನ್ ಕಂಟ್ರೀಸಲ್ಲಿ ಇವತ್ತು ಇದಕ್ಕೆ ಸೂಪರ್ ಬ್ರೈನ್ ಎಕ್ಸಸೈಸ್ ಅಂದ್ಬಿಟ್ಟು ಡೆವಲಪ್ ಮಾಡ್ತಿದ್ದಾರೆ, ಬುದ್ಧಿಶಕ್ತಿ ಇಂಪ್ರೂವ್ ಆಗೋದಕ್ಕೆ. ಸೊ ಕಿವಿ ಜಗ್ಗಿಟ್ಕೊಳ್ಳಿ, ನೇರವಾಗಿ ಬಾಯಿ ಮೂಲಕ ಗಾಳಿ ಹಾಕ್ತಾ ಕೆಳಗಡೆ ಕೂತ್ಕೊಂಡು ಕಾಲ್ ಫೋಲ್ಡ್ ಆಗಿ 5 ಕೌಂಟು ಉಸಿರನ್ನ ಬಿಡ್ತಾ ಇರಬೇಕು.
ಪಾದ ಫುಲ್ ನೆಲಕ್ಕೆ ಟಚ್ ಆಗಿರಬೇಕು, ಇಮಿಡಿ ಎತ್ಕೂಡ್ದು. ಆಮೇಲೆ ಮೂಗಿನ ಹೊಳ್ಳೆಯ ಮೂಲಕ ಉಸಿರು ತಗೊಂಡು ಮೇಲ್ ಬರೋ ಅಂಥದ್ದು. 9 ರೌಂಡ್ ಮಾಡೋಣ. ಸ್ಟಾರ್ಟ್ ಟುಗೆದರ್. ಬ್ರೀತ್ ಔಟ್. 1 2 3 4 5. ಬ್ರೀತ್ ಇನ್. 1 1 2 3 4 5. 2 1 2 3 4 5. 3 1 2 3 4 5. 4 1 2 3 4 5. 5 1 2 3 4 5. 6 1 2 3 4 5. 7 1 2 3 4 5. 8 1 2 3 4 5. 9. Come back. 1 2 3 4 5. ತಾಡಾಸನ್. ಕಾಲು ಜೋಡಿಸಿ ನಿಂತ್ಕೊಳ್ಳಿ. ಬೆರಳು ಒಂದಕ್ಕೊಂದಕ್ಕೆ ಟಚ್ ಆಗಲಿ. ಐಸ್ ಆರ್ ಕ್ಲೋಸ್. ಕಣ್ಣುಗಳನ್ನು ಮುಚ್ಚಿಟ್ಕೊಳ್ಳಿ. Take a deep breath in and breathe out. This will relax for our body. Now let us observe the flow of energy in our body. ಈ ಒಂದು ಗಣಪತಿ ನಮಸ್ಕಾರದಿಂದ ನಮ್ಮ ದೇಹದ ಮೇಲೆ ಉಂಟಾದಂತಹ ಬದಲಾವಣೆಗಳನ್ನು ಗಮನಿಸೋಣ. ಹಸನ್ಮುಖಿ ಸದಾ ಸುಖಿ, ಹಸನ್ಮುಖಿ ಸದಾ ಸುಖಿ. ವಯಸ್ಸೆಷ್ಟು? 16. Come back. 1 2 3 4 5. ಸೊ ಈ ಒಂದು ನಾವು ಅಭ್ಯಾಸ ಏನು ಮಾಡ್ತಾ ಇದ್ದೀವಿ, ದಿಸ್ ಫಾರ್ ಆಲ್ ಏಜ್ ಗ್ರೂಪ್. ಎಲ್ಲ ಏಜ್ ಪರ್ಸನ್ಸು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಚಿಕ್ಕ ಹುಡುಗರಿಂದ ಹಿಡಿದು ವಯಸ್ಸಾದವರೆಗೂ 4th ಇಯರಿಂದ 4 ವರ್ಷದ ಬಾಲಕರಿಂದ ಹಿಡಿದು ನಮಗೆ 80 85 90 ವರ್ಷದವರೆಗೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಒಂದು ಸರಿ ನಾವು ಮೊಬೈಲಲ್ಲೋ ಇಲ್ಲ ಲ್ಯಾಪ್ಟಾಪಲ್ಲೋ ಆನ್ ಮಾಡಿಕೊಂಡ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಅನುಕೂಲನ ಈ ಒಂದು ಉಪಯೋಗನ ಅನುಕೂಲ ಮಾಡ್ಕೋಬೇಕು. ಉಪಯೋಗಿಸ್ಕೊಂಡ್ರೆ ಪ್ರತಿಯೊಬ್ಬರ ಆರೋಗ್ಯದಲ್ಲಿ ಉತ್ತಮಗೊಳ್ಳುತ್ತಾ ಬರುತ್ತೆ. ಸೊ ನೆಕ್ಸ್ಟ್ ಒನ್, ಆ್ಯಂಕಲ್ ಆ್ಯಂಡ್ ಫೀಟ್ ಎಕ್ಸಸೈಸ್. ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್. ಸ್ಟಾರ್ಟ್. ಬ್ರೀತ್ ಇನ್. ಇದರಲ್ಲಿ ನಮ್ಮ ಕಾಲಿನ ಮುಂಭಾಗ, ಪಾದದ ಮುಂಭಾಗದ ಬೆರಳುಗಳ ಮೇಲೆ ಪ್ರೆಷರ್ ಕೊಟ್ಟು ಇಮಿಡಿ ಎತ್ತಬೇಕು ಮೇಲೆ. 5 ಕೌಂಟು. ಸಡನ್ ಆಗಿ ಉಸಿರು ಬಿಡ್ತಾ ಕೈ ಹಿಂದೆ ತಗೋಬೇಕು. ಫೋಲ್ಡ್ ಮಾಡಿ. ಸ್ಟಾರ್ಟ್. ಬ್ರೀತ್ ಇನ್. 1 2 3 4 5 6. 1 2 3 4 5 6. 2 2 3 4 5 6. 3 2 3 4 5 6. 4 2 3 4 5 6. 5 2 3 4 5 6. 6 2 3 4 5 6. 7 2 3 4 5 6. 8 2 3 4 5 6. 9 2 3 4 5 6. 10. Come back. 1 2 3 4 5. Relax for a while. Take a deep breath in and breathe out. Next one, ಚಪ್ಪಾಳೆ 50 ಬಾರಿ ಎದೆಗೆ ನೇರವಾಗಿ ಕೈಗಳು ಚಾಚ್ಕೊಳ್ಳಿ. for 50 count. Start. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 29 30 31 32 33 34 35 36 37 38 39 40 42 43 44 45 46 47 48 49 50. Come back. 1 2 3 4 5. Relax. ಚಪ್ಪಾಳೆ ಹೊಡೆಯೋದ್ರಿಂದ ಅವುಗಳ ಉಪಯೋಗ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ನಮ್ಮ ನರ್ವಸ್ ಸಿಸ್ಟಮಲ್ಲಿರೋ ಅಂತಹ ಎಲ್ಲ ನರ್ವ್ಸು ಈ ಒಂದು ಅಂಗೈಯಲ್ಲಿ ಎಂಡಾಗಿರುತ್ತೆ. ಸೊ ಎರಡೂ ಕೈಗಳನ್ನು ಟಚ್ ಮಾಡಿ ಪ್ರೆಷರ್ ಕೊಡೋದ್ರಿಂದ ಆಕ್ಟಿವೇಟ್ ಆಗುತ್ತೆ. ಸೊ ದಟ್ ಬ್ಲಡ್ ವಿಲ್ ಸ್ಟಾರ್ಟ್ ಫ್ಲೋಯಿಂಗ್ ಇನ್ ಎ ಸ್ಪೀಡ್ ಆಗಿ. ಅಡಚಣೆ ಇರೋದಿಲ್ಲ. ಕ್ಲಿಯರ್ ಆಗ್ತಾ, ಕ್ಲಾಗಿಂಗ್ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಅದರ ಉಪಯೋಗ ಎನಾರ್ಮಸ್. ಚಪ್ಪಾಳೆ ಹೊಡೆಯೋದ್ರಿಂದ ನಮಗೆ ದೇಹದಲ್ಲಿ ಆರೋಗ್ಯ ಸುಧಾರಿಸುತ್ತಾ ಬರುತ್ತೆ. ನೆಕ್ಸ್ಟ್ ಒನ್,
ಸೂರ್ಯ ನಮಸ್ಕಾರ, salutation to sun god. ಇದಕ್ಕೆ ಫಸ್ಟ್ ವಿಲ್ ಚಾಂಟ್ ಓಂಕಾರ and prayer. Keep your hands in namaskara mudra. Take a deep breath in for ಓಂಕಾರ. ಹಿರಣ್ಮಯೇನ ಪಾತ್ರೇನ ಸತ್ಯಶಾಪಿಹಿತಂ ಮುಖಂ ತತ್ವಂ ಭೂಷಣಂ ಅಪಾರುಣು ಸತ್ಯಧರ್ಮಾಯ ದೃಷ್ಟಯೇ. ಮ್ಯಾಟ್ ಎಡ್ಜಿಂದ ಒಂದೂವರೆ ಅಡಿ ಹಿಂದೆ ನಿಂತ್ಕೊಳ್ಳಿ. ಎಲ್ಲ ಪುರುಷರು ಹಿಂದಕ್ಕೆ ಮೂಮೆಂಟ್ ಇರುತ್ತೆ. ಕೀಪ್ ಯುವರ್ ಹ್ಯಾಂಡ್ಸ್ ಇನ್ ನಮಸ್ಕಾರಾಸನ. ಓಂ ಸೂರ್ಯಾಯ ನಮಃ. ಬ್ರೀತ್ ಇನ್. ಅರ್ಧ ಚಕ್ರಾಸನ ವಿಥೌಟ್ ಪಾದಹಸ್ತಾಸನ. ಬ್ರೀತ್ ಇನ್. ಏಕಪಾದ ವಿಥೌಟ್ ದ್ವಿಪಾದ. Breathe in and breathe out. Shashankasana. Hold out. Ashtanga Namaskara. Breathe in. Bhujangasana. Breathe out. Parvatasana. Breathe in and breathe out. Mattya Shashankasana. Breathe in. Ekapada. Breathe out. Padahastasana. Breathe in. Ardha Chakrasana. Breathe out. Namaskarasana. Number 2. Om Ravaye Namaha. Puraka Rechaka. Puraka Rechaka. Puraka ಮತ್ತು ರೇಚಕ. ಬಾಹ್ಯ ಕುಂಭಕ. ಪೂರಕ ರೇಚಕ ಮತ್ತೆ ಪೂರಕ ಮತ್ತು ರೇಚಕ. ಪೂರಕ ರೇಚಕ ಪೂರಕ ರೇಚಕ. ನಮಸ್ಕಾರಾಸನ. ಓಂ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಅರ್ಧ ಚಕ್ರಾಸನ, ಪಾದಹಸ್ತಾಸನ, ಏಕಪಾದ, ದ್ವಿಪಾದ, ಶಶಾಂಕ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಮತ್ತೆ ಶಶಾಂಕಾಸನ, ಏಕಪಾದ, ಪಾದಹಸ್ತಾಸನ, Ardha Chakrasana. Come back, relax for a while. Take a deep breath in and breath out. Relax. ಆದಷ್ಟು ನೇರವಾಗಿ ಕೆಳಗಡೆ ಕುಳಿತುಕೊಳ್ಳಿ ಸುಖಾಸನದಲ್ಲಿ. Try to keep erect your body. Breathe in and breathe out. Sudarshana Kriya. Soham. Start breathing. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. Come back. 1, 2, 3, 4, 5. Stretch your legs. ಫೀಟ್ ಎಕ್ಸಸೈಸ್. ಅಂತರದಲ್ಲಿ ಇಟ್ಕೊಳ್ಳಿ, ನೇರವಾಗಿ ಕುಳಿತುಕೊಳ್ಳಿ. ಒಳಗಡೆ ತಗೊಂಡಾಗ ಹೆಬ್ಬೆರಳು ನೆಲಕ್ಕೆ ಟಚ್ ಆಗಬೇಕು, ಹೊರಗಡೆ ತಗೊಂಡಾಗ ಲಿಟಲ್ ಫಿಂಗರ್ಸ್. ಫಾರ್ 30 ಕೌಂಟ್ ಸ್ಟಾರ್ಟ್. 1, 2, 3, 4, 5, 6, 7, 8, 9, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30.
change, join your both the feet, ಇಮ್ಡಿ ಒಂದಕ್ಕೊಂದಕ್ಕೆ ಟಚ್ ಆಗಿರಲಿ, ಫೀಟ್ ರೊಟೇಷನ್, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ, ಮೇಕ್ ಎ ಬಿಗ್ ಸರ್ಕಲ್, ಸ್ಟಾರ್ಟ್. Breathe in, breathe out, 1, 2, 3, 4, 5, 6, 7, 8, 9, 10. Reverse. 10, 9, 8, 7, 6, 5, 4, 3, 2, 1. Change. Next one, push and pull off your feet. Breathe out and breathe in. Start. Breathe out ಮಾಡಿದಾಗ ಸ್ಟ್ರೆಚ್ ಮಾಡಬೇಕು ಪಾದಗಳನ್ನ. ಬ್ರೀತ್ ಇನ್ ಮಾಡಿದಾಗ ವಾಪಸ್ ತಗೊಳ್ಳೋದು. ಸ್ಟಾರ್ಟ್. ಬ್ರೀತ್ ಔಟ್, ಬ್ರೀತ್ ಇನ್, 1, breathe out, breathe in, 2, breathe out, breathe in, 3, breathe out, breathe in, 4, breathe out, breathe in, 5, breathe out, breathe in, 6, breathe out, breathe in, 7, breathe out, breathe in, 8, breathe out, breathe in, 9, breathe out, breathe in, 10. Change. ಬದ್ಧ ಕೋನಾಸನ, ಎರಡೂ ಪಾದಗಳನ್ನ ಒಂದಕ್ಕೊಂದಕ್ಕೆ ಜೋಡಿಯಾಗಿಟ್ಕೊಳ್ಳಿ. ಇಂಟರ್ಲಾಕ್ ಯುವರ್ ಬೋತ್ ದ ಹ್ಯಾಂಡ್ಸ್, ಟೇಕ್ ಸಪೋರ್ಟ್ ಅಟ್ ದ ಬಾಟಮ್. ನೇರವಾಗಿ ಕುಳಿತುಕೊಳ್ಳಿ. ಬಟರ್ಫ್ಲೈ ಎಕ್ಸರ್ಸೈಸ್. ಡಯಾಬಿಟಿಸ್ ಇರೋರಿಗೆ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಬಹಳ ಉತ್ತಮವಾದ ಎಕ್ಸರ್ಸೈಸ್. ಅದ್ರ ಜೊತೆಗೆ ಕಿಡ್ನಿ ಪ್ರಾಬ್ಲಮ್, ಕಿಡ್ನಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ. ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. Try to touch your forehead to your feet. ಬಾಯಿ ಮೂಲಕ ಗಾಳಿ ಆಚೆ ಹಾಕಿ ಹಣೆ ಬೆರಳಿಗೆ ಟಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. 1, 2, 3, 4, 5. Hold out. 1, 2, 3, 4, 5, 6, 7, 8, 9, 10. Breathe in. 2, 3, 4, 5. Second round. Breathe out. 1, 2, 3, 4, 5. Hold out. 1, 2, 3, 4, 5, 6, 7, 8, 9, 10. Breathe in. 2, 3, 4, 5. Breathe out and come back. 1, 2, 3, 4, 5. ಪ್ರತಿ ಬಾರಿ ಗಮನಿಸಬೇಕು, ಹೊಟ್ಟೆ ಯಾವಾಗ ಪ್ರೆಸ್ ಆಗ್ತಾ ಇರುತ್ತೆ ಅವಾಗ ಟಾಕ್ಸಿಕ್ ಗ್ಯಾಸಸ್ ಎಲ್ಲ ಆಚೆ ಆಗ್ತಾ ಇರ್ತೀವಿ. ನಮ್ಮ ಈ ಟಾಕ್ಸಿಕ್ ಗ್ಯಾಸಸ್ ಇಂದಾನೆ ನಮಗೆ ಹಲವಾರು ರೋಗ ರುಜಿನಗಳು ಬರೋದು. ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ದ ನೆಕ್ಸ್ಟ್ ಒನ್, ದಂಡಾಸನಕ್ಕೆ ಬನ್ನಿ. ವಜ್ರಾಸನ ಸೂಕ್ತವಾದದ್ದು. ಮೆಡಿಟೇಷನ್, ಧ್ಯಾನ. ಓವರ್ ಕ್ಯಾನ್ ಸಿಟ್ ಇನ್ ವಜ್ರಾಸನ ಆರ್ ಇನ್ ಎನಿ ಕಂಫರ್ಟಬಲ್ ಪೋಜರ್. ಇನ್ ಎನಿ ಪೋಜರ್ ಟ್ರೈ ಟು ಕೀಪ್ ಎರೆಕ್ಟ್ ಯುವರ್ ಬಾಡಿ. ಆದಷ್ಟು ನೇರವಾಗಿ ಕುಳಿತುಕೊಡಿ. Keep your both the hands in Chinna Mudra on your lap. Eyes are closed. Beautiful smile on your face. Suprabhatam. Now we will chant Onkar for 3 rounds. While chanting Onkar, we have to pronounce Akara, Ukara ಮತ್ತು ಮಾಕಾರ. ಆಕಾರ ಮಾಡಬೇಕಾದ್ರೆ ನಮ್ಮ ಮನಸ್ಸನ್ನ ಹೊಟ್ಟೆಯ ಮೇಲೆ, ಉದರದ ಮೇಲೆ ಗಮನ ಇಡಬೇಕು. ಅದಾದ್ಮೇಲೆ ನೆಕ್ಸ್ಟು ಊಕಾರ, ನಮ್ಮ ಚೆಸ್ಟ್ ಪೋರ್ಷನ್ ಮೇಲೆ ಅದನ್ನು ಶಿಫ್ಟ್ ಮಾಡ್ಕೋಬೇಕು. ಅದಾದಮೇಲೆ ಹೆಡ್ ಪೋರ್ಷನ್ಗೆ ಮಾಕಾರ. ಈ ಮೂರನ್ನು ಒಟ್ಟಿಗೆ ಗಮನ ಕೊಟ್ಟು ಮಾಡಿ. ಸ್ಟಾರ್ಟ್ ಟುಗೆದರ್. ಟೇಕ್ ಎ ಡೀಪ್ ಬ್ರೀತ್ ಇನ್ ಫಾರ್ ಓಂಕಾರ. ಸೆಕೆಂಡ್ ರೌಂಡ್. Third round. Come back. Still eyes are closed. ಕಣ್ಣುಗಳು ಹಾಗೆ ಮುಚ್ಚಿರಲಿ. Interlock your both the hands. Keep it in ಧ್ಯಾನ ಮುದ್ರಾ. Try to keep erect your body. ಆದಷ್ಟು ನೇರವಾಗಿ ಕೂತ್ಕೊಳ್ಳಿ.
Let us observe the vibrations of akara, ukara, makara in our the respective segments, stomach, chest, and then the head portion. Now let us observe our natural breathing as it is. ಈಗ ನಮ್ಮ ಉಸಿರಾಟವನ್ನು ನೈಸರ್ಗಿಕವಾದಂತಹ ಉಸಿರಾಟವನ್ನು ಹೇಗಿದೆ ಹಾಗೆ ಗಮನಿಸೋಣ. We may be breathing through left nostril or through right nostril or otherwise through both the nostrils. Observe it. ನಾವು ನಮ್ಮ ಎಡ ಹೊಳ್ಳೆಯಿಂದಲೋ ಇಲ್ಲ ಬಲ ಹೊಳ್ಳೆಯಿಂದಲೋ ಅಥವಾ ಎರಡು ಹೊಳ್ಳೆಗಳಿಂದಲೋ ಉಸಿರಾಡುತ್ತಿರಬಹುದು. ಇದನ್ನು ಗಮನಿಸಿ. When we inhale, breath is little cool. When we exhale, breath is little warm. Observe it and feel it. ನಾವು ಉಸಿರನ್ನು ತೆಗೆದುಕೊಂಡಾಗ ಉಸಿರು ಸ್ವಲ್ಪ ತಣ್ಣಗಿರುತ್ತದೆ, ಉಸಿರನ್ನು ಬಿಟ್ಟಾಗ ಉಸಿರು ಸ್ವಲ್ಪ ಬೆಚ್ಚಗಿರುತ್ತದೆ. ಇದನ್ನು ಗಮನಿಸಿ ಮತ್ತು ಅನುಭವಿಸಿ. Observing our natural breathing as it is called ಆನಾಪಾನ್. ನಮ್ಮ ಸ್ವಾಭಾವಿಕವಾದಂತಹ ಉಸಿರಾಟವನ್ನು ಹೇಗಿದೆ ಹಾಗೆ ಗಮನಿಸುವುದಕ್ಕೆ ಆನಾಪಾನ್ ಎಂದು ಕರೆಯುತ್ತೇವೆ. ಸ್ಟಿಲ್ ಐಸ್ ಆರ್ ಕ್ಲೋಸ್. ಕಣ್ಣುಗಳು ಹಾಗೆ ಮುಚ್ಚಿರಲಿ. ಟ್ರೈ ಟು ಕೀಪ್ ಎರೆಕ್ಟ್ ಯುವರ್ ಬಾಡಿ. ಆದಷ್ಟು ನೇರವಾಗಿ ಕೂತ್ಕೊಳ್ಳಿ. Now let us observe our abdominal movement along with our breathing. ಈಗ ನಮ್ಮ ಉಸಿರಾಟದ ಜೊತೆಗೆ ಹೊಟ್ಟೆಯ ಮೇಲಿನ ಚಲನವಲನವನ್ನು ಗಮನಿಸೋಣ. When we inhale, stomach should bulge out. When we exhale, stomach should get in. If it is not so, do it purposefully and intentionally. ನಾವು ಉಸಿರನ್ನು ತೆಗೆದುಕೊಂಡಾಗ ನಮ್ಮ ಹೊಟ್ಟೆ ಮುಂದಕ್ಕೆ ಬರಲೇಬೇಕು, ಉಸಿರನ್ನು ಬಿಟ್ಟಾಗ ಹೊಟ್ಟೆ ಒಳಗೆ ಹೋಗಲೇಬೇಕು. ಒಂದು ವೇಳೆ ಈಗಾಗದಿದ್ದ ಪಕ್ಷದಲ್ಲಿ ಪ್ರಯತ್ನಪೂರ್ವಕವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಮಾಡೋಣ. Observing our abdominal movement along with our breathing is called Sukha Pranayama. ನಮ್ಮ ಉಸಿರಾಟದ ಜೊತೆಗೆ ಹೊಟ್ಟೆಯ ಮೇಲಿನ ಚಲನವಲನವನ್ನು ಗಮನಿಸುವುದಕ್ಕೆ ಸುಖ ಪ್ರಾಣಾಯಾಮ ಎಂದು ಕರೆಯುತ್ತೇವೆ. Rub your palms. Cover it on your closed eyes. ಎರಡು ಅಂಗೈಗಳನ್ನ ಶಾಖಪ್ರಸರ ಉದ್ದಿ ಮುಚ್ಚಿದ ಕಣ್ಣ ಮೇಲೆ ಕವರ್ ಮಾಡ್ಕೊಳ್ಳಿ. Still eyes are closed. ಕಣ್ಣುಗಳು ಹಾಗೆ ಮುಚ್ಚಿರಲಿ. This will relax for our eyes. Rub your palm on our entire surface of your body on all the joints. We should feel the relaxation of muscles and joints. Gently open your eyes and come back. ಸುಖಾಸನಕ್ಕೆ ಬನ್ನಿ. ಎಕ್ಸ್ಕ್ಲೂಸಿವ್ ಆಗಿ ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಕ್ಲಾಸಸ್ಸು ಸಾಟರ್ಡೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್, ಸಂಡೇ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗು ನಡೆಸ್ಕೊಡ್ತೀವಿ. ಅದರಲ್ಲಿ ಡೀಟೇಲ್ ಆಗಿ ನಿಧಾನವಾಗಿ ಇದು ನಾವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಸ್ವಲ್ಪ ಫಾಸ್ಟ್ ಅನಿಸುತ್ತೆ. ಹೊಸೊಬ್ಬರಿಗೆ ಕಲಿಯಬೇಕಾದ್ರೆ ಪ್ರಾಣಾಯಾಮಗಳು, ಮೆಡಿಟೇಷನ್ಗಳು ಇಲ್ಲಿ ನಾವು ನಮ್ಮ ಸಮಯದ ಅಭಾವದಿಂದ ಇಂಪಾರ್ಟೆಂಟ್ ಒಂದು 4 ಪ್ರಾಣಾಯಾಮ ಮಾಡ್ತೀವಿ. ಬಟ್ ಹಲವಾರು ಪ್ರಾಣಾಯಾಮಗಳಿದೆ. ಅವುಗಳ ಬಗ್ಗೆ ಎಲ್ಲ ತಿಳಿಸ್ಕೊಡ್ಬೇಕಾದ್ರೆ ವೀಕೆಂಡ್ ಸೆಷನ್ಗೆ ಅಟೆಂಡ್ ಆದರೆ ತಿಳ್ಕೊಬೋದು. ಓಕೆ, ಸೊ ನಾವು ವಿ ವಿಲ್ ಡೂ 3 ಟೈಪ್ಸ್ ಆಫ್ ಲಂಗ್ಸ್ ಬ್ರೀತಿಂಗ್ ಎಕ್ಸಸೈಸ್. 2 ಸಾರಿ ಮಾಡೋಣ. ಕೈ ಟಚ್ ಮಾಡಿ ಬಾಡಿ ಹಿಂದಕ್ಕೆ ಮುಂದಕ್ಕೆ ಬೆಂಡ್ ಹಾಕ್ಕೊಡೋದು. ಶ್ವಾಸಕೋಶಗಳನ್ನು ಹಿಗ್ಗಿಸುವ ವ್ಯಾಯಾಮ. ಪ್ರತಿಯೊಂದು ಭೃಗು ಏಜ್ ಆಗ್ತಾ ನಮ್ಮ ಶ್ವಾಸದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ರೆಸ್ಪಿರೇಟರಿ ಸಿಸ್ಟಮ್ ವೀಕ್ ಆಗ್ತಾ ಬಂದಾಗ ಸೊ ಅದನ್ನು ನಾವು ದೃಢವಾಗಿ ಇಟ್ಕೋಬೇಕಾದ್ರೆ ರೀನ್ಫೋರ್ಸ್ ಮಾಡಿ ಪ್ರತಿಯೊಂದು ಲೋಬ್ಸ್ ರೆಸ್ಪಿರೇಟರಿ ಸಿಸ್ಟಮ್ದು ವಿ ಶುಡ್ ಹ್ಯಾವ್ ಎಕ್ಸ್ಪ್ಯಾನ್ಷನ್ ಅಂಡ್ ಕಾಂಟ್ರಾಕ್ಷನ್ ಇಂದ ರೀನ್ಫೋರ್ಸ್ ಆಗುತ್ತೆ. ಬ್ರೀತ್ ಇನ್ 1 2 3 4. ಹೋಲ್ಡ್ ಇನ್ 1 2. ಬ್ರೀತ್ ಔಟ್ 2 3 4 5 6. होल्ड आउट 1 2. श्वास लीजिए 1 2 3 4. अंदर रोकिए 1 2. बाहर छोड़िए 2 3 4 5 6. बाहर रोकिए 1 2. कम बैक. रिलैक्स फॉर अ व्हाइल. टेक ए डीप ब्रीथ इन and breathe out. ರಿಲ್ಯಾಕ್ಸ್. ಸೆಕೆಂಡ್ ಒನ್, ಕೀಪ್ ಯುವರ್ ಹ್ಯಾಂಡ್ಸ್ ಇನ್ ನಮಸ್ಕಾರ ಮಂತ್ರ. ಎರಡು ಅಂಗೈ ಒಂದಕ್ಕೊಂದಕ್ಕೆ ಟಚ್ ಆಗಲಿ. ಕೈ ಟಚ್ ಮಾಡಿ ಭುಜ ಕಿವಿಗೆ ಟಚ್ ಆಗಿರಲಿ. ಬ್ರೀತ್ ಇನ್ 2 3 4. ಹೋಲ್ಡ್ ಇನ್ 1 2. ಬ್ರೀತ್ ಔಟ್ 2 3 4 5 6. ಹೋಲ್ಡ್ ಔಟ್ 1 2. ಉಸಿರನ್ನು ತೆಗೆದುಕೊಳ್ಳಿ. 1 2 3 4. ಒಳಗೆ ಹಿಡಿದಿಟ್ಟುಕೊಳ್ಳಿ. 1 2. ಉಸಿರನ್ನು ಬಿಡಿ. 2 3 4 5 6. ಹೊರಗೆ ಹಿಡಿದಿಟ್ಟುಕೊಳ್ಳಿ. 1 2. ಕಮ್ ಬ್ಯಾಕ್. ಡ್ರಾಪ್ ಯುವರ್ ಹ್ಯಾಂಡ್ಸ್. ರಿಲ್ಯಾಕ್ಸ್ ಫಾರ್ ಎ ವೈಲ್. ಟೇಕ್ ಎ ಡೀಪ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ನೋಡಿ, ಈ 3 ಎಕ್ಸಸೈಸಲ್ಲಿ ನಮ್ಮ ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಶ್ವಾಸನಾಳಗಳು ಹಿಗ್ಗುತ್ತೆ, ಕುಗ್ಗುತ್ತೆ. ಸೊ ರೀನ್ಫೋರ್ಸ್ ಆಗುತ್ತೆ. ಎಲ್ಲ ಡೈರೆಕ್ಷನಲ್ಲೂ ನಾವು 3 ಡೈರೆಕ್ಷನಲ್ಲಿ, ಹಾರಿಜಾಂಟಲಿ, ವರ್ಟಿಕಲಿ ಆ್ಯಂಡ್ ಡಯಾಗ್ನಲಿ ಮಾಡ್ತೀವಿ. ಗಮನ ಕೊಟ್ಟು ನೋಡ್ತಾ ಮಾಡಬೇಕು. ನೆಕ್ಸ್ಟ್ ಒನ್, ರಿವರ್ಸ್ ಆಫ್ ನಮಸ್ಕಾರ ಮುದ್ರ. ಕೈಗಳನ್ನು ಒಂದಕ್ಕೊಂದು ಬ್ಯಾಕ್ ಟಚ್ ಆಗಲಿ. ರೆಸ್ಟ್ ಇಟ್ ಜಸ್ಟ್ ಬಿಲೋ ದಿ 1 neck point. ತಲೆ ಎತ್ತಿ ಮುಂದೆ ನೋಡಿ. ದೃಷ್ಟಿ ನೇರವಾಗಿರಲಿ. ಕಣ್ಣು ಮುಚ್ಕೊಳ್ದು. ಬ್ರೀತ್ ಇನ್ 1 2 3 4. ಹೋಲ್ಡ್ ಇನ್ 1 2. ಬ್ರೀತ್ ಔಟ್
2 3 4 5 6 4 ಡೌನ್ 1 2 ಉಸಿರನ್ನು ತೆಗೆದುಕೊಳ್ಳಿ 1 2 3 4 ಒಳಗೆ ಹಿಡಿದಿಟ್ಟುಕೊಳ್ಳಿ 1 2 ಉಸಿರನ್ನು ಬಿಡಿ 2 2 3 4 5 6 ಹೊರಗೆ ಹಿಡಿದಿಟ್ಟುಕೊಳ್ಳಿ 1 2 ಕಮ್ ಬ್ಯಾಕ್ ಡ್ರಾಪ್ ಯುವರ್ ಹ್ಯಾಂಡ್ ರಿಲ್ಯಾಕ್ಸ್ ಫಾರ್ ಎ ವೈಲ್ ಟೇಕ್ ಎ ಡೀಪ್ ಬ್ರೀತ್ ಇನ್ ಬ್ರೀತ್ ಔಟ್. ಒಂದು 5 ಮಿನಿಟ್ಸು ಇವತ್ತು ಎಕ್ಸ್ಟ್ರಾ ಆಗುತ್ತೆ, ಯಾಕೆಂದರೆ ಎಕ್ಸ್ಪ್ಲನೇಷನ್ ಕೊಟ್ಟು ಪ್ರತಿಯೊಂದು ವ್ಯಾಯಾಮದಲ್ಲೂ ಅವುಗಳ ಉಪಯೋಗಗಳನ್ನು ಹೇಳ್ತಾ ಬಂದಾಗ ಸ್ವಲ್ಪ ಸಮಯ ಆಗುತ್ತೆ. ಒಂದು 5 ಮಿನಿಟ್ಸ್ ಎಕ್ಸ್ಟ್ರಾ, ಸೊ ದಟ್ 4 different pranayamas, important pranayamas we will cover. First one, ದಂಡಾಸನ ಬಂದು ಪದ್ಮಾಸನ ಅಥವಾ ಅರ್ಧ ಪದ್ಮಾಸನ. ಪ್ರತಿಯೊಂದು ಪ್ರಾಣಾಯಾಮಕ್ಕೆ ಅದಕ್ಕೆ ಆದಂತಹ ಪೋಷರ್ಸ್ ಏನು ಹೇಳ್ತೀವಿ ಆಸನಗಳೆಲ್ಲ ಅದರಲ್ಲಿ ಕೂತ್ಕೊಂಡು ಮಾಡಿದಾಗ ನಮಗೆ ಪೂರ್ಣ ಫಲಿತಾಂಶ ಸಿಗುತ್ತೆ. ಯಾರಿಗಾಗುತ್ತೆ ಅವರು ಪ್ರಯತ್ನ ಮಾಡ್ಬೋದು. ಇದು ಅರ್ಧ ಪದ್ಮಾಸನ. ಪೂರ್ಣ ಪದ್ಮಾಸನ 2 ಕಾಲುಗಳನ್ನು ಕ್ರಾಸ್ ಮಾಡಿ ಒಂದ್ರ ಮೇಲೆ ಒಂದು ಇಟ್ಕೊಳ್ಳೋದು. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಒಂದು ಮಾಡಿ ನೆಕ್ಸ್ಟ್ ಇನ್ನೊಂದು ಇಂಟರ್ಚೇಂಜ್ ಮಾಡಿಕೊಂಡು ಮಾಡೋದ್ರಿಂದ ಕೀಪ್ ಯುವರ್ ಬೋತ್ ದ ಹ್ಯಾಂಡ್ಸ್ ಇನ್ ಚಿನ್ನ ಮುದ್ರಾ ಆನ್ ಯುವರ್ ಲ್ಯಾಪ್. ಫಾರ್ ಬಿಗಿನರ್ಸ್ ದೇ ಕ್ಯಾನ್ ಕೀಪ್ ರೈಟ್ ಹ್ಯಾಂಡ್ ಇನ್ ಫ್ರಂಟ್ ಆಫ್ ಅವರ್ ಸ್ಟಮಕ್ ಜಸ್ಟ್ ಟು ಅಬ್ಸರ್ವ್ ದ ಸ್ಟಮಕ್ ಮೂವ್ಮೆಂಟ್, ನಾಟ್ ಟು ಪ್ರೆಸ್ ದ ಸ್ಟಮಕ್. ಪ್ರಾಕ್ಟೀಸ್ ಆದಮೇಲೆ 2 ಕೈಗಳನ್ನು ಚಿನ್ನ ಮುದ್ರದಲ್ಲಿ ಇಟ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ. ಬ್ರೀತ್ ಔಟ್ ಬ್ರೀತ್ ಔಟ್ ಬ್ರೀತ್ ಔಟ್. ಕಪಾಲಭಾತಿ ಪ್ರಾಣಾಯಾಮದಲ್ಲಿ ನಾವು ಎಕ್ಸೇಲ್ ಎಕ್ಸೇಲ್ ಎಕ್ಸೇಲ್, ನಮ್ಮ ಪ್ರಯತ್ನ ಏನಿದ್ರು ಉಸಿರನ್ನ ಹೊರಗಡೆ ಹಾಕೋದಕ್ಕೆ, ಉಸಿರು ತಗೊಳ್ಳೋದು ಆಟೋಮೆಟಿಕ್ ಆಗಿ ತನ್ನಷ್ಟಿಗೆ ತಾನೇ ಆಗುತ್ತೆ. We'll all do together for 120 count. Start together. Come back, relax for a while, take a deep breath in and breath out. 1 ಸೆಕೆಂಡಿಗೆ ಒಂದಷ್ಟು. ಸೊ 2 minutes 120 counts ಕವರ್ ಆಗುತ್ತೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಫಾರ್ ಎ ವೈಲ್, ಟೇಕ್ ಎ ಡೀಪ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಎರಡನೇ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಪ್ರಾಣಾಯಾಮದಲ್ಲೂ ಪದ್ಮಾಸನ ಇಲ್ಲ ಅರ್ಧ ಪದ್ಮಾಸನ, ಇಂಟರ್ಚೇಂಜಬಲ್ ಪೊಸಿಷನ್ಸ್. ಓವರ್ ಆಲ್ ಸಿಟಿಂಗ್ ಇನ್ ಪದ್ಮಾಸನ್. ಕೀಪ್ ಯುವರ್ ಲೆಫ್ಟ್ ಹ್ಯಾಂಡ್ ಇನ್ ಚಿನ್ನ ಮುದ್ರಾ, ರೈಟ್ ಹ್ಯಾಂಡ್ ಇನ್ ನಾಸಾಗ್ರ ಮುದ್ರಾ. ಚಿನ್ನ ಮುದ್ರಾಗೆ ಜ್ಞಾನ ಮುದ್ರಾ ಅಂತಲೂ ಕರಿತೀವಿ, ನಾಸಾಗ್ರ ಮುದ್ರೆಗೆ ಪ್ರಳಯ ಮುದ್ರಾ ಅಂತಲೂ ಕರಿತೀವಿ. ಮುದ್ರೆಗಳ ಬಗ್ಗೆ ಮತ್ತು ಚಕ್ರಗಳ ಬಗ್ಗೆ ಯೋಗದ ಒಂದು ಪ್ರತಿಯೊಂದು ಎಲಿಮೆಂಟ್ಸ್ ಏನಿದೆ ವಿಷಯಗಳನ್ನು ನಾವು ಸಾಟರ್ಡೆ ಸಂಡೇ ಕಲಿತಾ ಹೋಗ್ತೀವಿ. ಇದರಲ್ಲಿ ಸಡನ್ ಆಗಿ ಬ್ರೀತ್ ಔಟ್ ಮಾಡಿ ಲೆಫ್ಟ್ ನಾಸ್ಟ್ರಿಲಿಂದಾನೇ ಸ್ಟಾರ್ಟ್. ಪ್ರತಿ ಪ್ರಾಣಾಯಾಮ ಮಾಡಬೇಕಾದ್ರೂ ಎಡಒಳ್ಳೆಯಿಂದ ಉಸಿರು ಬಿಟ್ಟು ಸ್ಟಾರ್ಟ್ ಮಾಡಿ, ನಿಲ್ಲಿಸ್ಬೇಕಾದ್ರೂ ಎಡಒಳ್ಳೆಯಿಂದ ಉಸಿರು ಬಿಟ್ಟು ನಿಲ್ಲಿಸ್ಬೇಕು. ಇದು ಒಂದು ಗೈಡ್ಲೈನ್ಸು ಪ್ರಾಣಾಯಾಮ ಮಾಡಬೇಕಾದ್ರೆ. ಸೊ ಯು ಸ್ಟಾರ್ಟ್ ಟು ಗೆಟ್ ಸಡನ್ ಬ್ರೀತ್ ಔಟ್ ಅಂಡ್ ಬ್ರೀತ್ ಇನ್ ಥ್ರೂ ದಿ ಲೆಫ್ಟ್ ನಾಸ್ಟ್ರಿಲ್, ಕ್ಲೋಸ್ ದ ಲೆಫ್ಟ್ ನಾಸ್ಟ್ರಿಲ್, ಓಪನ್ ದ ರೈಟ್, ಸಡನ್ ಬ್ರೀತ್ ಔಟ್ ಅಂಡ್ ಬ್ರೀತ್ ಇನ್ ಥ್ರೂ ದಿ ರೈಟ್, ಕ್ಲೋಸ್ ದ ರೈಟ್ ನಾಸ್ಟ್ರಿಲ್, ಓಪನ್ ದ ಲೆಫ್ಟ್, ಸಡನ್ ಬ್ರೀತ್ ಔಟ್ ಅಂಡ್ ಬ್ರೀತ್ ಇನ್ ಥ್ರೂ ದಿ ಲೆಫ್ಟ್. ಸೊ 1 ರೌಂಡ್ ಆಗುತ್ತೆ. ಸೊ ವಿ ವಿಲ್ ಆಲ್ ಡೂ ಟುಗೆದರ್. ಎಡವಳೆಯಿಂದ ಉಸಿರು ಬಿಟ್ಟು ನಿಲ್ಲಿಸೋವಂಥದ್ದು. 1 ನಿಮಿಷ 30 ರೌಂಡ್ ಮಾಡೋ ಅಂಥದ್ದು. ಉಗಿ ಬಂಡಿ ಯಾವ ಥರ ರೈಲ್ವೆ ಸ್ಟೇಷನಿಂದ ಸ್ಟಾರ್ಟ್ ಆಗುತ್ತೆ ಅದೇ ಥರನೇ ನಿಧಾನವಾಗಿ ಸ್ಟಾರ್ಟ್ ಆಗಿ ಒಂದು ಸ್ಪೀಡ್ ಪಿಕಪ್ ಮಾಡಿ ನೆಕ್ಸ್ಟ್ ಸ್ಟೇಷನ್ ನಿಲ್ಲಿಸೋದಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಸ್ಲೋ ಡೌನ್ ಆ್ಯಂಡ್ ದೆನ್ ಸ್ಟಾಪ್. ಈ ಒಂದು ಸೌಂಡು ಅದೇ ರಿದಮಿಕ್ ಆಗಿ ಬರಬೇಕು. ಸೊ ದ ನೆಕ್ಸ್ಟ್ ಒನ್ ಅನುಲೋಮ ವಿಲೋಮ ಪ್ರಾಣಾಯಾಮ. ದಂಡಾಸನಕ್ಕೆ ಬನ್ನಿ, ಸುಖಾಸನ ಇಲ್ಲ ಪದ್ಮಾಸನದಲ್ಲಿ ಕೂತ್ಕೊಂಡಿರೋರು
ನೆಕ್ಸ್ಟ್ ವಜ್ರಾಸನ ಸೂಕ್ತವಾದದ್ದು. ಎಡಗಾಲನ್ನ ಫೋಲ್ಡ್ ಮಾಡಿ ಎಡಪಾದದ ಮೇಲೆ ಬಾಡಿ ವೆಯ್ಟ್ ಹಾಕಿ, ಅದಾದಮೇಲೆ ರೈಟ್ ಲೆಗ್ ಫೋಲ್ಡ್ ಮಾಡಿ ಎರಡೂ ಪಾದಗಳನ್ನು ಒಟ್ಟಿಗೆ ಜೋಡಿಸಿ ಇಟ್ಕೊಳ್ಳಿ. ಸೊ ನಮ್ಮ ಬಟ್ಟಕ್ಕೆ ಏನಿದ್ರು ಕರೆಕ್ಟಾಗಿ ಸೀಟ್ ಆಗುತ್ತೆ, ನಮ್ಮ ಪಾದಗಳ ಸಪೋರ್ಟ್ ತಗೊಂಡು. ಸೊ ನೇರವಾಗಿರುತ್ತೆ. ಇದು ವಜ್ರದಷ್ಟೇ ಶಾರ್ಪ್ನೆಸ್, ನಮ್ಮ ದೇಹ ದೃಢಕಾಯವಾಗುತ್ತೆ. ಕೀಪ್ ಯುವರ್ ಲೆಫ್ಟ್ ಹ್ಯಾಂಡ್ ಇನ್ ಚಿನ್ನ ಮುದ್ರ, ರೈಟ್ ಹ್ಯಾಂಡ್ ಇನ್ ನಾಸಾಗರ ಮುದ್ರ. ಈ ಒಂದು ಅನುಲೋಮ ವಿಲೋಗೆ ಕಿಂಗ್ ಆಫ್ ಪ್ರಾಣಾಯಾಮಸ್ ಅಂತ ಹೇಳ್ತೀವಿ. ಆದಷ್ಟು ಸಿಸ್ಟಮ್ಯಾಟಿಕ್ ಆಗಿ ಕೌಂಟಿಂಗ್ ಸಿಸ್ಟಮ್ ಇಟ್ಕೊಂಡು ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆ ಉತ್ತಮವಾದಂಥ ಫಲಿತಾಂಶ ಸಿಗುತ್ತೆ. ಸಿಸ್ಟಮ್ಯಾಟಿಕ್ ಆಗಿ ಆಗಲಿಲ್ಲ ಅಂದರೆ ಇಟ್ ವಿಲ್ ಹ್ಯಾವ್ ಎ ಬ್ಯಾಡ್ ಇಂಪ್ಯಾಕ್ಟ್ ಆನ್ ಅವರ್ ಹೆಲ್ತ್. ಸ್ಟಾರ್ಟ್ ಟುಗೆದರ್. ಎಡವಳ್ಳೆಯಿಂದ ಉಸಿರು ಬಿಟ್ಟು ನಿಲ್ಲಿಸಬೇಕು. ಕಮ್ ಬ್ಯಾಕ್, ರಿಲ್ಯಾಕ್ಸ್ ಫಾರ್ ಅ ವೈಲ್, ಟೇಕ್ ಎ ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್. ಸುಖಾಸನಕ್ಕೆ ಬನ್ನಿ. ಪ್ರತಿಯೊಂದು ಪ್ರಾಣಾಯಾಮಗಳ ವಿಶ್ಲೇಷಣೆ ಮತ್ತು ಅವುಗಳ ಮಾಡೋ ಪ್ರೊಸೀಜರು, ಉಪಯೋಗಗಳನ್ನು ನಾವು ವೀಕೆಂಡ್ ಸೆಷನಲ್ಲಿ ಸಮಯ ಇರೋದ್ರಿಂದ 3 hours 2 days ಕವರ್ ಮಾಡ್ತೀವಿ. ಸೊ 3 hours ವಿ ವಿಲ್ ಕವರ್ ಮೋರ್ ಪ್ರಾಣಾಯಾಮಸ್, ಮೆಡಿಟೇಷನ್, ಚಕ್ರಗಳ ಬಗ್ಗೆ, ಮುದ್ರೆಗಳ ಬಗ್ಗೆ, ಅವುಗಳ ಉಪಯೋಗಗಳು, ಮಾಡೋ ವಿಧಾನಗಳನ್ನು ತಿಳಿಸ್ಕೊಡೋಕ್ಕಾಗುತ್ತೆ. ಸೊ ಲಾಸ್ಟ್ ಒನ್ ಭ್ರಮರಿ ಪ್ರಾಣಾಯಾಮ. ಷಣ್ಮುಖ ಮುದ್ರದಲ್ಲಿ ನಾವು ಕಣ್ಣುಗಳನ್ನು ಕ್ಲೋಸ್ ಮಾಡಿಕೊಂಡು ಕಿವಿ ಕ್ಲೋಸ್ ಮಾಡ್ಬೋದು, ಇಲ್ಲ ಅಂದರೆ ಇಂಡೆಕ್ಸ್ ಫಿಂಗರಿಂದನೂ ಕ್ಲೋಸ್ ಮಾಡ್ಬೋದು. ಷಣ್ಮುಖ ಮುದ್ರೆ ಮಾಡೋದು ಭಾಳ ಉತ್ತಮವಾದದ್ದು. ಹೆಬ್ಬೆಟ್ಟಿಂದ ಕಿವಿ ಕ್ಲೋಸ್ ಮಾಡಿ ಕಣ್ಣುಗಳ ಮೇಲೆ ಕಿವಿ ಹಣೆಯ ಮೇಲೆ 2 ಬೆರಳು, ಕಣ್ಣ ಮೇಲೆ ಸೆಂಟ್ರ್ ಬೆರಳು, ಲಾಸ್ಟಲ್ಲಿ ನಮ್ಮ ಸಪೋರ್ಟ್ ಕಣ್ಣಿಗೆ ಕಣ್ಣು ಕೆಳಗಡೆ. ಇದು ಷಣ್ಮುಖ ಮುದ್ರಾ ಅಂತ ಹೇಳ್ತೀವಿ. ಕತ್ತಲು ಆವರಿಸುತ್ತೆ, ಹೊರಗಡೆ ಶಬ್ದ ಒಳಗಡೆ ಕೇಳೋದಿಲ್ಲ ಕಿವಿ ಕ್ಲೋಸ್ ಮಾಡೋದ್ರಿಂದ. ಓಂಕಾರವನ್ನು ದೀರ್ಘವಾಗಿ ಉಸಿರು ತಗೊಂಡು ಓಂಕಾರ ಮಾಡ್ತಾ ಹಮ್ಮಿಂಗ್ ಸೌಂಡು ನಮ್ಮ ತಲೆಯ ಭಾಗದಲ್ಲಿ, ಮೆದುಳಿನ ಭಾಗದಲ್ಲಿ ಗೊತ್ತಾಗಬೇಕು, ಗಮನಿಸಬೇಕು. ಸ್ಟಾರ್ಟ್ ಟುಗೆದರ್. Second round. Third round. Come back, still eyes are closed, ಕಣ್ಣುಗಳು ಹಾಗೆ ಮುಚ್ಚಿರಲಿ. Interlock your both the hands, keep it in Dhyana Mudra, try to keep erect your body, ಆದಷ್ಟು ನೇರವಾಗಿ ಕೂತ್ಕೊಳ್ಳಿ. Let us observe the vibrations of Bhramari Pranayama in our brain. ಈ ಭ್ರಮರಿ ಪ್ರಾಣಾಯಾಮದಿಂದ ನಮ್ಮ ಮೆದುಳಿನ ಮೇಲೆ ಉಂಟಾದಂತಹ ಕಂಪನಗಳನ್ನು ಗಮನಿಸೋಣ. The waves of the vibrations of Bhramari Pranayama massage our brain cells. By doing this Bhramari Pranayama every day, morning and evening, our memory power will improve. ಈ ಭ್ರಮರಿ ಪ್ರಾಣಾಯಾಮವನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮಾಡಿದ್ದೇ ಆದಲ್ಲಿ ನಮ್ಮ ಜ್ಞಾಪಕ ಶಕ್ತಿ ವೃದ್ಧಿಸುತ್ತದೆ. ರಬ್ ಯುವರ್ ಪಾಮ್ಸ್, 2 ಅಂಗೈಗಳನ್ನ ಶಾಖವರ ತರವದ್ದಿ. Cover it on your closed eyes. The dark powers, this will relax for our eyes. Still eyes are closed, ಕಣ್ಣುಗಳು ಹಾಗೆ ಮುಚ್ಚಿರಲಿ. Rub your palm on your entire body surface, on all the joints. We should experience the feeling, relaxation feeling.
ಕೀಪ್ ಯುವರ್ ಹ್ಯಾಂಡ್ಸ್ ಇನ್ ನಮಸ್ಕಾರ ಮುದ್ರಾ. ತಂದೆ ತಾಯಿಗಳನ್ನ, ಗುರಿ ಹಿರಿಯರನ್ನ, ಭೂಮಿ ತಾಯಿನ, ಪ್ರಕೃತಿ ಮಾತೆಯನ್ನ ಜ್ಞಾಪಿಸ್ಕೊಳ್ಳಿ. ನಾವು ವಿಲ್ ಚಾಂಟ್ ಓಂಕಾರ ಅಂದ್ರೆ ಟೇಕ್ ಎ ಡೀಪ್ ಬ್ರೀತ್ ಇನ್ ಫಾರ್ ಓಂಕಾರ. पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. Jai Gurudev, Jai Ganesh. Thank you very much for all the participants for today's session. Good day, Shubha Dina. Thank you.